ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ, ಹಾಗೆ ಎಲ್ಲ ಕೂಡ ಟ್ರೆಂಡಿಂಗ್ ಹಾಗೆ ಆ್ಯಂಟಿಕಲ್ಲಿ ಮಾಡಿಸಿರುವಂಥ ಜ್ಯುವೆಲರಿಗಳಾಗಿರುತ್ತೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು. ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟೇ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಈಗ ನೋಡ್ತಾ ಇರ್ಬೋದು. ಇದೆಲ್ಲ ಬಂದು ರಾಮ್ಲೀಲಾ ಇಯರಿಂಗ್ಸ್ ಬರುತ್ತಲ್ಲ, ಸೊ ಆ ರೀತಿಯಾದಂಥ ಇಯರಿಂಗ್ಸ್ಗಳು. ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ರೂಬೀಸ್ ಹಾಕಿರೋದು ಇದೆ, ಹಾಗೆ ಪ್ಲೇನಲ್ಲೂ ಕೂಡ ಸಿಗುತ್ತೆ. ಇದೆಲ್ಲ ಪ್ಯೂರ್ 92.5 ಮಾಡಿಸಿರುವಂಥ ಜ್ಯುವೆಲರಿಗಳಾಗಿರುತ್ತೆ ಇವತ್ತು ಕಂಪ್ಲೀಟು. ಇನ್ನು ಈ ಒಂದು ಕಾಸಿನ ಸರ ನೋಡಿ, ಲಾಂಗ್ ಕಾಸಿನ ಸರ ತುಂಬ ಚೆನ್ನಾಗಿದೆ. ಇದರಲ್ಲಿ ಗ್ರೀನು ಮತ್ತು ವೈಟ್ ಕಲರ್ ಸ್ಟೋನ್ಸನ್ನು ಹಾಕಿದ್ದಾರೆ. ಇದು ನಿಮಗೆ ಗ್ರೀನ್ ವೈಟ್ ಬೇಡ ಅಂತಂದರೆ ನೀವು ಬೇರೆ ಕಲರು ಕೂಡ ಹಾಕ್ಸಿ ಮಾಡಿಸ್ಕೋಬೋದು, ಅಥವಾ ನಿಮ್ಗೆ ಈ ಕಲರ್ ಇಷ್ಟ ಆಯಿತು ಅಂತಂದರೆ ಈ ಕಲರನ್ನು ಕೂಡ ತೊಗೋಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ಇನ್ನು ಈ ಇಯರಿಂಗ್ಸ್ಗಳು ನೋಡಿ, ತುಂಬ ಟ್ರೆಂಡಿಂಗ್ ಆಗಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು. ಈಗ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಮುತ್ತಿಂದು, ಹಾಗೆ ರೆಡ್ ಕಲರ್ ಸ್ಟೋನು, ಹವಳ ಮತ್ತು ಮುತ್ತು ಗ್ರೀನ್ ಸ್ಟೋನ್ಸಿಂದು ತುಂಬ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಈ ಶಾರ್ಟ್ ನೆಕ್ಲೆಸ್ಸು ಮಾವಿನಕಾಯಿ ಡಿಸೈನ್ಸಲ್ಲಿ ಮಾಡಿರುವಂಥದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ತುಂಬ ಏನು ಬೀಡ್ಸ್ಗಳನ್ನೆಲ್ಲ ಹಾಕಿಲ್ಲ ಕೆಳಗಡೆ ಗೆಜ್ಜೆಗಳಿಗೆಲ್ಲ. ಒಂದು ಲೇಯರ್ ಮಾತ್ರ ಗ್ರೀನು ಮತ್ತು ರೆಡ್ ಕಲರ್ ಸ್ಟೋನ್ಸ್ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್ ವೈಸು. ನೀವು ನೋಡೋದಾದರೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಒಂದೇ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ನೆಕ್ಲೆಸ್ಸು. ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡು ಕೂಡ ಬೈ ಮಾಡ್ಬೋದು. ಅಥವಾ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಇವರ ಶಾಪ್ ಬಂದು ಮಲ್ಲೇಶ್ವರಮಲ್ಲಿರುತ್ತೆ, ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಶಾಪಿಗೆ ಹೋಗು ಕೂಡ ವಿಸಿಟ್ ಮಾಡು ಬೈ ಮಾಡ್ಬೋದು. ಇದೆಲ್ಲ ಪ್ಯೂರ್ ಸಿಲ್ವರಲ್ಲಿ ಮಾಡಿರುವಂಥದ್ದು. ಇನ್ನು ಈ ಬ್ಯಾಂಗಲ್ ಡಿಸೈನ್ಸ್ ನೋಡಿ, ಇದು ಕೂಡ ಅಷ್ಟೇ ಎರಡೂ ಡಿಸೈನ್ಸು ಕೂಡ ತುಂಬ ಚೆನ್ನಾಗಿದ್ದಾವೆ, ತುಂಬ ಯುನೀಕಾಗಿ. ಹಾಗೆ ಇವತ್ತಿನ ಗೋಲ್ಡ್ ರೇಟಲ್ಲಿ ಈ ಥರ ಎಲ್ಲ ಚಿಕ್ಕದೇ ಬ್ಯಾಂಗಲ್ಸ್ಗಳನ್ನ ಮಾಡಿಸ್ಕೋಬೇಕು, ಅಥವಾ ಚಿಕ್ಕದೇ ಜ್ಯುವೆಲರಿಗಳನ್ನ ಮಾಡಿಸ್ಕೋಬೇಕಂತಂದರೆ ತುಂಬ ಅಮೌಂಟ್ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಗ್ರಾಮ್ ತೊಗೊಳೋದಕ್ಕೂ ಕೂಡ ಇವಾಗ 14,500 ಸಮಥಿಂಗ್ ಇದೆ. ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು, GST, ಟ್ಯಾಕ್ಸ್ ಎಲ್ಲ ಸೇರಿಸಿ 17,000-18,000 ರೂಪಾಯಿವರೆಗೂ ಕೂಡ 1 ಗ್ರಾಮಿಗೆ ಆಗುತ್ತೆ. 1 ಗ್ರಾಮ್ ತೊಗೊಳೋದಕ್ಕೆ ಇಷ್ಟು ಕಷ್ಟ, ಇನ್ನು 10 ಗ್ರಾಮ್ ತೊಗೋಬೇಕು ಅಂತಂದ್ರೂ ಕೂಡ ತುಂಬ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ಅದನ್ನಂತೂ ತೊಗೊಂಡು ಹಾಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಸಿಲ್ವರಲ್ಲಿ, 1 ಗ್ರಾಮ್ ಗೋಲ್ಡಲ್ಲಿ, ಪಂಚಲೋಹದಲ್ಲಿ ಅಥವಾ ಆರ್ಟಿಫಿಷಿಯಲಲ್ಲಿ ಈ ಥರದ್ದಾದರೂ ಹಾಕೊಳ್ಳೋಣ. ಇದೇ ತುಂಬ ವೆರೈಟಿಗೆಲ್ಲ ಬಂದಿದೆಯಲ್ಲ. ಹಾಗೆ ಒಂದೊಂದು ಫಂಕ್ಷನಿಗೆ ಒಂದೊಂದು ಥರ ಹಾಕೋಬೋದು. ಪ್ರೈಸು ಕೂಡ ಕಡಿಮೆ. ಚಿನ್ನದಂತೂ ಹಾಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅದರಲ್ಲಿ ಸ್ವಲ್ಪ 0.5%, 10% ಆದ್ರೂ ಈ ಥರ ನಾವು ಜ್ಯುವೆಲರಿಗಳನ್ನ ಹಾಕೋಬೋದು ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ಇವಾಗ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ನೋಡೋಣ ಮುಂದಿನ ದಿನದಲ್ಲಿ ಏನಾದರೂ ಫ್ಯೂಚರಲ್ಲಿ ಇನ್ನೂ ಕಡಿಮೆ ಮಾಡ್ತಾರೆ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಜನ ತಜ್ಞರು ಹೇಳ್ತಾರೆ, ಇಲ್ಲ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, 20,000 ಕ್ರಾಸ್ ಆಗುತ್ತೆ. ಅಂದರೆ 1 ಗ್ರಾಮು 20,000 ಕ್ರಾಸ್ ಆಗುತ್ತಂತೆ. ಸಿಲ್ವರು 500 ರುಪೀಸ್ವರೆಗೂ 1 ಗ್ರಾಮ್ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ 500 ರುಪೀಸ್ವರೆಗೂ 1 ಗ್ರಾಮ್ ಆಗುತ್ತೆ ಅಂತಂದರೆ ಬೆಳ್ಳಿ, ಅದಕ್ಕೆ ಹೋಲಿಸ್ಕೊಂಡ್ರೆ ಚಿನ್ನನೇ ತೊಗೋಬೋದು ಅಂತ ಅನ್ನಿಸ್ಬಿಡುತ್ತೆ. ಸೊ ಬೆಳ್ಳಿ ರೇಟೆಲ್ಲ ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಇವಾಗ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಸಿಲ್ವರ್ನ ಹಾಕ್ತಾ ಇದ್ದಾರಂತೆ. ಹಾಗೆ ಸೋಲಾರ್ ಪ್ಯಾನಲ್ ಬರುತ್ತಲ್ಲ, ಸೋಲಾರ್ಗೂ ಕೂಡ ಸಿಲ್ವರ್ನ ಯೂಸ್ ಮಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಬೆಳ್ಳಿ ಡಿಮ್ಯಾಂಡು ಜಾಸ್ತಿ ಆಗಿದೆ. ಹಂಗಾಗಿ ಸ್ವಲ್ಪ ರೇಟನ್ನು ಜಾಸ್ತಿ ಮಾಡಿದ್ದಾರಂತೆ. ಸೊ ನೋಡೋಣ, ಏನಾದರೂ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಏನಾದರೂ ಸ್ಟಾಕ್ ತರಿಸ್ಕೊಂಡು ಮುಂದಿನ ದಿನದಲ್ಲಿ ಕಡಿಮೆ ಮಾಡ್ತಾರಾ ಅಂತೇಳಿ ವೆಯ್ಟ್ ಮಾಡಿ ನೋಡೋಣ. ಸದ್ಯಕ್ಕೆ ನೋಡಬೇಕು ಕಡಿಮೆ ಆಗುತ್ತಾ ಇಲ್ವೋ ಅಂತೇಳ್ಬಿಟ್ಟು. 400 ಕ್ರಾಸ್ ಆಗಿತ್ತು ಸಿಲ್ವರು, ಬಟ್ ಇವಾಗ 270 ರುಪೀಸ್, 250 ಸಮಥಿಂಗ್ ಇಷ್ಟರಲ್ಲಿ ಇದೆ ಇವಾಗ ಬಜೆಟು. ಮುಂದೆ ಕಡಿಮೆ ಆದರೆ ನೋಡೋಣ. ನೀವಿವಾಗ ನೋಡ್ತಾ ಇರುವಂಥ ನೆಕ್ಲೆಸ್ಸು ನವರತ್ನ ಹರಳುಗಳು ಹಾಕಿ ಮಾಡಿರುವಂಥದ್ದು. ಮೊದಲು ರಿಂಗ್ ಎಲ್ಲ ಹಾಕ್ಕೊತಾ ಇದ್ರು ಜಾಸ್ತಿ ನವರತ್ನ ಹರಳಿಂದು. ಸೊ ಈಗ ಆ ರೀತಿ ನೆಕ್ಲೆಸನ್ನು ಕೂಡ ಬಂದಿದೆ. ಯಾರಿಗೆಲ್ಲ ಲೈಕ್ ಆಗುತ್ತೆ ತೊಗೋಬೋದು. ಇನ್ನು ಇದು ಚಿಕ್ಕ ಚಿಕ್ಕ ಚೋಕರ್ಗಳು ಮುತ್ತಿಂದು ಹಾಗೆ ಪಿಂಕ್ ಕಲರ್ ಸ್ಟೋನಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ತುಂಬ ಸಿಂಪಲ್ಲಾಗಿ ಡ್ರೆಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಬಟ್ ಡ್ರೆಸ್ ಮೇಲೂ ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು.
ಇನ್ನು ಈ ಒಂದು ಶಾರ್ಟ್ ನೆಕ್ಲೆಸ್ಸು ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಈ ಥರ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಇದೆ. ಇದು ಕೂಡ ಅಷ್ಟೇ ಪ್ಯೂರ್ ಸಿಲ್ವರಲ್ಲಿ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದರೂ ಕೂಡ. ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್‌ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ಸ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.